ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ನಾನು ಇವತ್ತು 10ನೇ ತಾರೀಕು ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥ ದೃಷ್ಟಿಕೋನದಿಂದ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಇವತ್ತು ತಾಳಿಕೋಟೆ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನೆ. ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುವ ಜೊತೆಗೆ ಅತ್ಯಂತ ಅಭಿಮಾನದಿಂದ ನಾನು ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಕಾರಣ, ನಮ್ಮ ವೀರೇಶ್ ಭಾಗ್ಯವಾಡಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಪಂಚಮಸಾಲಿ ಸಮಾಜ ಕೃಷಿ ಅವಲಂಬಿತ ಸಮಾಜ ಅನ್ನುವಂಥದ್ದು. ಪ್ರತಿಶತ 90% ಜನ ಕೃಷಿಯನ್ನ ಅವಲಂಬಿತವಾಗಿರ್ತಕ್ಕಂಥ ಸಮಾಜ, ಹಂಚಿಕೊಂಡು ತಿಂದಿರ್ತಕ್ಕಂಥ ಸಮಾಜ, ಪ್ರೀತಿಯಿಂದ ಎಲ್ಲ ಸಮಾಜದಗಳನ್ನೇ ಬೆರೆತಿರ್ತಕ್ಕಂಥ ಈ ಸಮಾಜ, ಅತ್ಯಂತ ಶಾಂತಿಯಿಂದ ಮೀಸಲಾತಿಯನ್ನು ಪಡ್ಕೋಬೇಕಂತ ಹೇಳಿ ಹೋರಾಟವನ್ನ ಮಾಡಿದರೆ, ಹೋರಾಟವನ್ನ ಲಾಠಿ ಚಾರ್ಜ್ ಮುಖಾಂತರ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ. ಬಂಧುಗಳೇ, ನಮ್ಗೆಲ್ಲರಿಗೆ ಗೊತ್ತದ, ನಮ್ಮ ಸಮಾಜದ ಮುಂದಿನ ಪೀಳಿಗೆಗಾಗಿ ಮೀಸಲಾತಿ ಸಿಗಲಿ ಅಂತ ಹೇಳಿ ಮಾಡ್ತಕ್ಕಂಥ ಹೋರಾಟ. ಇವತ್ತು ಹೋರಾಟದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ನೀವು ಸುವರ್ಣಸೌಧದಲ್ಲಿ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕಂತ ಮಾತನ್ನು ಹೇಳಿದ್ರು. 10ನೇ ತಾರೀಕು ಒಂದು ವೇಳೆ ಏನಾದರೂ ಗಡುವು ನೀವು ತಪ್ಪಿದ್ದೇ ಆದ್ರೆ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ಕರೆಯನ್ನ ಮುಂಚಿತವಾಗೇ ತಿಳಿಸಿದ್ರು. ಆದರೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಹೋರಾಟದ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಮುಖ್ಯಮಂತ್ರಿಗಳಿಗೆ ನೀವು ಯಾಕೆ ಪ್ರತಿಭಟನೆ ಅಹವಾಲುವನ್ನು ಸ್ವೀಕರಿಸುವಂತ ತಾಳ್ಮೆ ನಿಮ್ಮ ಹತ್ರ ಬರಲಿಲ್ಲ? ಮತ್ತು ಪ್ರತಿಭಟನೆಯಲ್ಲಿ 3 ಜನ ಮಂತ್ರಿಗಳನ್ನ ಕಳಿಸಿದ್ರಿ. ಈಗ ನೀವು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡಾಕತ್ತೀರಿ, ನೀವು 10 ಜನ ಪ್ರಮುಖರು ಬಂದ್ರೆ ನಾನು ಮಾತಾಡ್ತಿದ್ದೆ ಅಂತ ಅನ್ನುವಂಥದ್ರ ಬಗ್ಗೆ. ಮತ್ತು ಅವತ್ತು 3 ಜನ ಸಚಿವರು ಬಂದಂಥವ್ರು ನೀವು ಯಾಕೆ 10 ಜನ ಪ್ರಮುಖರು ಬರ್ರಿ ಅಂತ ತಿಳ್ಕೊಂಡು ಹೇಳಿ ಅವರು ಆಹ್ವಾನ ಕೊಡ್ಲಿಲ್ಲ? ಈಗ ನೀವು ಹೋರಾಟದ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನ ನೀವು ಮಾಡಾಕತ್ತೀರಿ. ಹೀಗಾದ್ರೆ ನೀವು ಏನು ಇವತ್ತ ಸರ್ಕಾರ ಏನಾದರೂ ನಾನು ಲಾಠಿ ಚಾರ್ಜ್ ಮುಖಾಂತರ ಹತ್ತಿಕ್ತೀನಿ, ಈ ಪ್ರತಿಭಟನೆಯನ್ನ ತಡಿತೀನಿ ಅನ್ನುವಂಥ ಒಂದು ಕೆಟ್ಟ ದುರುದ್ದೇಶ ನಿಮ್ದು ಏನಾದರೂ ಇತ್ತಂದ್ರೆ ಅದು ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಿಟಿಷರಿಗೆ ಅಂದಲಾಡ್ತಕ್ಕಂಥ ಈ ಸಮಾಜ ಏನ ನೀವು ಯಾವ ಸಿದ್ದರಾಮಯ್ಯವರ ಸರ್ಕಾರ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ. ನೀವು ಬಹಳ ದಿವಸ ಏನು ಈ ಸರ್ಕಾರ ಮುಂದುವರಿಯಕ್ ಆಗೋದಿಲ್ಲ. ಯಾಕಂದ್ರೆ ಅತ್ಯಂತ ಶಾಂತಿಯುತವಾಗಿ ಇವತ್ತಲ್ಲಿ ಅಲ್ಲ, ಅನೇಕ ವರ್ಷಗಳಿಂದ ಕೂಡಲ ಸಂಗಮದಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಯಾವ ಸಮಾಜಕ್ಕೂ ಕೂಡ ಒಂದು ಕೇಡನ್ನು ಬಯಸದೇ ಇರ್ತಕ್ಕಂಥದ್ದು ಅಂತ ಒಂದು ಸಮಾಜ. ಮತ್ತು ಕೇವಲ ನನಗೋಸ್ಕರ ನನ್ನ ಸಮಾಜಕ್ಕೆ ಮಾತ್ರ ಮೀಸಲಾತಿ ಸಿಗಬೇಕಂತ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ವಾಮೀಜಿ ಅವರು ಹೇಳಿಲ್ಲ, ಪ್ರಮುಖರು ಹೇಳಿಲ್ಲ. ನಾನು ಅತ್ಯಂತ ಯಾಕೆ ಅಭಿಮಾನ ಪಡ್ತೀನಿ ಸಮಾಜ ಅಂತಂದ್ರ, ಈ ಸಮಾಜದಲ್ಲಿ ಪೂಜ್ಯರಲ್ಲಿ ಮತ್ತು ಅನೇಕ ಜನ ಪ್ರಮುಖ ನಾಯಕರು ಕೂಡ ಯಾರ್ಯಾರು ನೊಂದಂತ ಸಮಾಜಗಳದವು ಅವರೆಲ್ಲರಿಗೆ ಸಂವಿಧಾನಿಕವಾಗಿ ಏನ್ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡ್ರಿ ಅಂತ ಹೇಳ್ತಕ್ಕಂಥದ್ದು. ಯಾವ್ಯಾವ ಸಮಾಜ ಅದಾವ ಇವತ್ತು, ಬೇರೆ ಬೇರೆ ವೀರಶೈವ ಸಮಾಜ ಇರಲಿ, ಹಾಲಮತ ಸಮಾಜ ಇರಲಿ, ಎಲ್ಲ ಸಮಾಜದವನ್ನ ಒಳಿತನ್ನಾದ್ರ ಹಿತವನ್ನು ಹಿಡ್ಕೊಂಡೇ ಹೋರಾಟ ಮಾಡ್ತಕ್ಕಂಥ ಒಂದು ಸಮಾಜ. ಇಂಥ ಸಮಾಜದಲ್ಲಿ ಇವತ್ತು ಲಾಠಿ ಏಟದ ಮುಖಾಂತರ ಎಂತ ಪೈಶಾಚ್ಯಕವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಪೊಲೀಸ್ ಇಲಾಖೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಯಾವ ರೀತಿಯಿಂದ ಕೈಕಾಲು ಮುರಿದತಕ್ಕಂಥದ್ದು, ರಕ್ತ ಯಾವ ರೀತಿಯಿಂದ ದೃಶ್ಯ ಮಾಧ್ಯಮಗಳನ್ನ ನಾವು ನೋಡಿದೀವಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರ ಈ ತರ ನಿರ್ಧಾರ ತೋರ್ತದ ಅಂತಂದ್ರೆ ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸಮಾಜ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ ಮತ್ತು ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥದ್ದು ಕಾರಣ ಏನು? ಈ ಸಮಾಜದಲ್ಲಿ ಆಮೇಲೆ ಉತ್ತರ ಕರ್ನಾಟಕದ ಬಹುತೇಕ ವಿಷಯಗಳನ್ನ ಚರ್ಚೆ ಮಾಡಿ ಇಲ್ಲಿ ಯಾವ್ಯಾವದಕ್ಕೆ ಏನೆಲ್ಲ ನ್ಯಾಯ ಕೊಡಬೇಕು ಆ ನಿಟ್ಟಿನೊಳಗೆ ಚರ್ಚೆ ಆಗ್ಬೇಕು. ಆದ್ರೆ ಅದನ್ನ ಬಿಟ್ಟುಕೊಡಕ್ಕೆ ಬರೀ ನಿಮ್ಮ ಸ್ವಾರ್ಥದಿಂದ ನಿಮ್ಮ ನಡೆಯನ್ನ ನೀವು ಅನುಸರಿಸ್ತಾ ಇದ್ರಿ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ನೀವು ಅತ್ಯಂತ ತ್ವರಿತಗತಿ ಒಳಗೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಆಗ್ರಹಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿ ಅವರಿಗೆ ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೋರಿ, ಇವತ್ತ ನೀವು ಏನು ಲಾಠಿ ಚಾರ್ಜ್ ಮಾಡಿದ್ರಿ ಅದರ ತಪ್ಪನ್ನ ನೀವು ಒಪ್ಕೋರಿ. ಅದು ಒಪ್ಪಿಗೆ ಏನು ಈ ಸಮಾಜ ಮೀಸಲಾತಿ ಕೇಳಕತ್ತದ ಆ ಮೀಸಲಾತಿಯನ್ನ ಕೊಡ್ತಕ್ಕಂಥ ಕಂಕರಿದೊಳಗೆ ನೀವು ಮೊದಲು ಆಯ್ಕೆ ಒಬ್ಬ ಒಳ್ಳೆ ಆದರ್ಶ ಮುಖ್ಯಮಂತ್ರಿ ಆಗಿ ಹೆಸರು ಪಡಿತಕ್ಕಂಥ ಕೆಲಸ ಮಾಡ್ರಿ. ಯಾಕಂದ್ರೆ
ಯಾವತ್ತೋ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಬಲಗೈ ಬಂಟರಾಗಿರ್ತಕ್ಕಂಥ ರಾಯಣ್ಣ, ಅದೇ ರಾಯಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ನೀವುಗಳು. ಹೀಗಾಗಿ ದಾರಿ ಇರ್ತಕ್ಕಂಥ ಕೆಲಸ ನೀವು ಮುಖ್ಯಮಂತ್ರಿಗಳ ಮಾಡ್ಬೇಕು ಅನ್ನುವಂತ ಇವು ಪ್ರತಿಭಟನೆ ಮುಖಾಂತರ ಒತ್ತಾಯನ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾನು ಕೂಡ ಅತ್ಯಂತ ಗೌರವದಿಂದ ಇವತ್ತು ಹೆಮ್ಮೆಯಿಂದ ಅಭಿಮಾನದಿಂದ ಭಾಗಿಯಾಗಿದ್ದೀನಿ ಅನ್ನುವಂತ ಮಾತನ್ನು ಹೇಳಿ, ಮುಂದಿನ ದಿನಮಾನದಲ್ಲಿ ಕೂಡ ನಿಮ್ಮ ಸಮಾಜ ಜೊತೆಗೆ ನಾನು ಯಾವಾಗಲೂ ನಾನು ಸದಾ ಇರ್ತೀನಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಾಗ ಹೇಳಿ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪಂತುಂಶಾಲಿ.